ಇವ್ರನ್ನ ಜಾಪನೀಸ್ ಕೋಳಿ ಅಂತ ಕರೀತಾರೆ. ಜಪಾನ್ ಇವ್ರದ್ದು ನೇಟಿವ್ ಕರೀತಾರೆ. They are very lucky, and due to the friendship path or the cultural path or luckiness, Japan has not kept them in all the canons. Japan ಇವ್ರನ್ನ ಎಲ್ಲ ಮೋರಿಯಲ್ಲಿ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಅವರ ಜಾಗನ ಸ್ವಚ್ಛವಾಗಿ ಇಟ್ಕೊಳ್ತಾರೆ. They keep their surrounding completely clean. So for Japan, which is being so clean, big thumbs up to them. They have kept it crystal. ಇಗ್ವಾನ ಅಂದರೆ ಉಸಿರುವಳ್ಳಿ ಥರ ಕಲರ್ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾರೆ. ಐ ಆಮ್ ರಿಯಲಿ ಸಾರಿ, ಇಗ್ವಾನ ಕಲರ್ ಚೇಂಜ್ ಮಾಡಲ್ಲ. ಬೈ ಬರ್ತ್ ದೇ ವಿಲ್ ಕ್ಯಾರಿ ದ ಕಲರ್. ಸೊ ಅವರು ಶೆಡ್ ಮಾಡ್ತಾರೆ, ಕ್ಯಾಮೋಫ್ಲಾಜ್ ಆಗ್ತಾರೆ. ನಮ್ಮ ಹಾವು ಥರ ಹೆಂಗೆ ಪೊರೆ ಬಿಡುತ್ತೆ, ಇವ್ರನ್ನೂ ಅದೇ ಥರ ಶೆಡ್ ಆಗ್ತಾರೆ. ಆ ಟೈಮಲ್ಲಿ ಕಂಪ್ಲೀಟ್ ಕ್ಯಾಮೋಫ್ಲಾಜ್ ಆಗ್ತಾರೆ. ಅರ್ಧ ಅಲ್ಲಿಗಳನ್ನು ನೋಡ್ಬೋದು, ಫೀಲ್ ಆಗ್ತಾ ಇದೆ. ಯಾವಾಗೆ ಬರ್ತ್ ಕೊಡಬೇಕಾರೆ ಶಿ ವಿಲ್ ಗಿವ್ ಬರ್ತ್ ಫಾರ್ ಓನ್ಲಿ ಟ್ವಿನ್ಸ್. ಆಲ್ವೇಸ್ ವೆರಿ ರೇರ್ ಕೇಸ್ ಒಂದೇ ಮಗು ಆಗೋದು. ಯಾವಾಗೆ ಬರ್ತ್ ಕೊಟ್ಟರು ಟ್ವಿನ್ಸ್ ಆಗಿರ್ತಾರೆ. ಅವಳಿ ಜೋಡಿ ಮಕ್ಳದ್ ಮಾತ್ರ ಇವ್ರಿಗೆ ಹುಟ್ಟೋದು. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಕಿವಿ ಹತ್ರ ಮಾತ್ರ ವೈಟ್ ಕಲರ್ ಹೇರ್ ನೋಡ್ಬೋದು. ಸೊ ಇವ್ರನ್ನ ವೈಟ್ ಟಫ್ಟ್ ಮರ್ಮಸೆಟ್ ಅಂತ ಕರೀತಾರೆ. ಬೇರೆ ಮಂಕಿಗಳಲ್ಲಿ ಬಾಲನ 5ನೇ ಕಾಲ್ ಥರ ಯೂಸ್ ಮಾಡ್ಬೋದು, ಬಟ್ ಇವ್ರುಗಳು ಬ್ಯಾಲೆನ್ಸ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಯಾಕಂದ್ರೆ ಇವ್ರ ವೆಕಾಬ್ಲರಿ ಎಷ್ಟು ಹೈ ಇದೆ ಅಂದರೆ ಒಬ್ರು ಮಾತಾಡ್ಸೋದಕ್ಕೆ ಪಪ್ಪಿ ಸೌಂಡ್ ತೆಗಿತಾರೆ. ಆ ಪಪ್ಪಿ ಸೌಂಡ್ ನೋಡೋದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಯೂಶಲಿ ಎಲ್ಲ ಮ್ಯಾಮಲ್ಸಲ್ಲಿ ಒಬ್ರನ್ನೊಬ್ರು ಬಿಡಿದಾಗ ಜಗಳ ಮಾಡ್ಬೋದು. monkey turtle and tortoise both, they are red-eared slider, people call them, because they have an appearance just like a red ear. You can see the face outnumbers. They have a red ear, so that they are also known as red-eared slider. So ನಾನು ಇವಾಗ ಏನು ಮಾಡ್ತೀನಿ, ಇವನು ಸೊ ಇವನು ಆ್ಯನಿಮಲ್ ಕಾರ್ಟೂನ್ ಥರ ಹೊರಗಡೆ ಬಂದು ಇವನು ಅಡುಗೆ ನೀವೇ ಪ್ರಿಪೇರ್ ಮಾಡಿ ತಿಂದು ಆಟ ಆಡ್ಬಿಟ್ಟು ಮನೆ ಒಳಗಡೆ ಹೋಗಿ ಮಲ್ಕೊತಾರೆ. ಐ ಆಮ್ ರಿಯಲಿ ಸಾರಿ, ಆ ಥರ ಆಗಕ್ಕೆ ಚಾನ್ಸ್. ಯಾಕಂದರೆ ದೇರ್ ಕಂಪ್ಲೀಟ್ ಸ್ಕಿನ್ ಇಸ್ ಬೀನ್ ಅಟ್ಯಾಚ್ ಟು ದಿಸ್ ಎಕ್ಸ್ಪೋಸ್ ಸ್ಪೈನಲ್ ಕಾರ್ಡ್. ನಮ್ಗೆ ಹೆಂಗೆ ಸ್ಪೈನಲ್ ಕಾರ್ಡ್ ಇದೆ, ಇವ್ರದ್ದು ಇದೇ ಸ್ಪೈನಲ್ ಕಾರ್ಡ್. ಇವ್ರ ಬಾಡಿ ಫುಲ್ಲು ಫ್ಲಶಿ ಆಗಿದೆ, ಅದಕ್ಕೆ ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಇವ್ರು ಒಂದು ಕಾಯಿನ್ ಸೈಜಲ್ಲಿ ಸಿಗ್ತಾರೆ. ಯು ವಿಲ್ ಗೆಟ್ ದೆಮ್ ಇನ್ ಕಾಯಿನ್ ಸೈಜ್. ಪೀಪಲ್ ಆಲ್ಸೋ ಪೆಟ್ ದೆಮ್. ಬಟ್ ದೊಡ್ಡದಾದ್ಮೇಲೆ ಜಾಗನ ಚೇಂಜ್ ಮಾಡಲ್ಲ. ದೇ ವಿಲ್ ಅಬ್ಯಾಂಡನ್ ಎನಿ ಆಫ್ ದ ಲೇಕ್ ಆರ್ ಪಾಂಡ್. ಸೊ ಅವಾಗ ಏನಾಗುತ್ತೆ, ನಮ್ಮ ಇಂಡಿಯನ್ ಸ್ಪೀಶೀಸ್ನ ಇವರು ಚಕ್ ಅಂತ ಖಾಲಿ ಮಾಡ್ತಾರೆ. ಸೊ ಇಫ್ ದಟ್ ಶುಡ್ ನಾಟ್ ಹ್ಯಾಪನ್ ಆರ್ ಎಕೋ, ಬಿಕಾಸ್ ಅಕಸ್ಮಾತ್ ಕ್ರಾಲ್ ಮಾಡಿ ಬಿದ್ದರೆ, ಇಫ್ ಹಿ ಫಾಲ್ಸ್ ಇಟ್ ವಿಲ್ ಟೇಕ್ 1 year ಫಾರ್ ಹಿಮ್ ಟು ರಿಕವರ್. 1 ವರ್ಷ ತೊಗೊಳುತ್ತೆ ರಿಕವರ್ ಆಗೋದಕ್ಕೆ. ಅದರಲ್ಲಿ ನನಗೆ 20% ಗ್ಯಾರಂಟಿ ಇವ್ನು ಬದುಕ್ತಾನ ಸಾಯ್ತಾನ. If he will be alive or he will pass. The worm in his mouth, but it's not the worm, it is his mouth. So when the fish come across his mouth, he will snap. That's how he got his name as common snapper. So ಇವನನ್ನ ನಾನು ಹೊರಗಡೆ ಇರ್ತೀನಿ. ಇವನು 30 ಪೌಂಡ್ವರೆಗೂ ಬೆಳೀತಾನೆ. ಇವನು ನಿಮ್ಮ ಬೋನನ್ನು ಕ್ರ್ಯಾಕ್ ಮಾಡ್ಬೋದು. This is how he grows. Go. And even these guys, they will eat also. For the meat purpose also they are building this. Nowadays so many people they are doing the farming also of this. ಯಾಕಂದ್ರೆ ತುಂಬಾ ಜನ ಇವರಿಗೆ ಮೀಟ್ ಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ಇವಾಗ. And these are called as guinea fowls. And always they will be there in the group. ಫಾಲ್ಕ್ ಅಲ್ಲೇ ಇರ್ತಾರೆ ಇವತ್ತಾದ್ರು.